ಹರೇ ಕೃಷ್ಣ. ಭಗವಂತನ ಬಳಿ ನಾನು ಅದನ್ನ ಕೇಳ್ಕೊಂಡೆ, ಇದನ್ನ ಕೇಳ್ಕೊಂಡೆ, ಆದ್ರೂ ಭಗವಂತ ನನ್ನ ಆಸೆಗಳನ್ನ ಪೂರೈಸಿಲ್ಲ. ಹೀಗೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಪ್ರಶ್ನೆ ಬಂದಿರುತ್ತೆ, ಹಾಗೆ ಅದರಿಂದ ನೊಂದಿರ್ತೀರ ಕೂಡ. ಆದ್ರೂ ಭಗವಂತನಲ್ಲಿ ನಾವು ಏನನ್ನ ಕೇಳ್ಕೊಬೇಕು, ಏನನ್ನ ಕೇಳಿದ್ರೆ ಅವನು ಕೊಡ್ತಾನೆ, ಹೇಗೆ ಕೇಳಿದ್ರೆ ಅವನು ಕೊಡ್ತಾನೆ, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಧ್ರುವ ಮಹಾರಾಜನ ಒಂದು ಕಥೆಯನ್ನ ನಿಮ್ಗೆ ಹೇಳ್ಬೇಕಾಗತ್ತ. ಧ್ರುವ ಮಹಾರಾಜ ಅಂತ ಒಬ್ಬ ಹುಡುಗ ಇದ್ದ. ಆತ 5 ವರ್ಷದ ಬಾಲಕ. ಅವನಿಗೆ ತಂದೆ ತೊಡೆ ಮೇಲೆ ಕುತ್ಕೊಂಡು ಆಟ ಆಡ್ಬೇಕು ಅಂತ ಅನ್ಸುತ್ತೆ. ಹೋಗ್ತಾನೆ, ತಂದೆ ತೊಡೆ ಮೇಲೆ ಕುತ್ಕೊಳ್ಳಕ್ಕೆ ಹೋಗ್ತಾನೆ. ಆಗ ಸವತಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಿನಗೆ ಈ ಸ್ಥಾನ ಯೋಗ್ಯವಲ್ಲ, ಹೋಗು ಅಂತ ಆ ಹುಡುಗನನ್ನ ತಳ್ಳಿ ಕಳಿಸ್ಬಿಡ್ತಾರೆ. ಆ ಹುಡುಗ ಹತ್ಕೊಂಡು ಹೋಗಿ ಅವ್ರ ಅಮ್ಮ ಹತ್ರ ನಡೆದಿದ್ದೆಲ್ಲವನ್ನ ಹೇಳ್ತಾನೆ. ಆಗ ತನ್ನ ತಾಯಿ ಹೇಳ್ತಾರೆ, ನೀನು ನಿನ್ನ ತಂದೆಗಿಂತ ಉನ್ನತ ಸ್ಥಾನವನ್ನ ಪಡ್ಕೋಬೇಕು, ಅದಕ್ಕೆ ಸಹಾಯ ಮಾಡೋರು ಒಬ್ಬರಿದ್ದಾರೆ, ಅದ್ಯಾರೋ ಅಲ್ಲ, ನಾರಾಯಣ ಅಂತ. ನೀನು ನಾರಾಯಣನ ಕುರಿತಾಗಿ ಹೋಗಿ ತಪಸ್ಸನ್ನ ಮಾಡು, ಆಗ ನಾರಾಯಣ ಬಂದು ನಿನ್ನ ತಂದೆಗಿಂತ ಉತ್ತಮ ಸ್ಥಾನವನ್ನ ಕೊಡ್ತಾನೆ ಅಂತ ತನ್ನ ತಾಯಿ ಹೇಳ್ತಾಳೆ. ಸರಿ ಅಂತ ಹೇಳಿ ಆ ಕೇವಲ 5 ವರ್ಷದ ಬಾಲಕ ಕಾಡಿಗೆ ಹೋಗಿ ಆಚರಣೆ ಮಾಡಕ್ಕೆ ಮುಂದಾಗ್ತಾನೆ. ತಪಸ್ಸನ್ನ ಹೇಗೆ ಆಚರಣೆ ಮಾಡ್ಬೇಕು ಅಂತ ಆತ ಗೊಂದಲದಲ್ಲಿದ್ದಾಗ ನಾರದ ಮುನಿಗಳು ಬಂದು, ನೋಡಪ್ಪ, ಹೀಗೆ ತಪಸ್ ಮಾಡುವಾಗ ನಾರಾಯಣನ ಸ್ತುತಿಸ್ಬೇಕು, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಈ ಮಂತ್ರವನ್ನ ಜಪ ಮಾಡ್ಕೊಳ್ತಾ ಹೋಗು, ಆಗ ನಾರಾಯಣ ಪ್ರಸನ್ನನಾಗಿ ನಿನಗೆ ವರಗಳನ್ನ ನೀಡ್ತಾನೆ, ಆತನ ದರ್ಶನ ಕೂಡ ನೀನು ಪಡ್ಕೋಬಹುದು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಧ್ರುವ ಮಹಾರಾಜ ಕೇವಲ 6 ತಿಂಗಳು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಪಠನೆ ಮಾಡ್ತಾ ತಪಸ್ಸನ್ನ ಆಚರಣೆ ಮಾಡ್ತಾ ನಾರಾಯಣನನ್ನ ಮನವೊಲಿಸ್ತಾನೆ. ನಾರಾಯಣನ ಮನವೊಲಿಸಿದ ತಕ್ಷಣ ನಾರಾಯಣ ದರ್ಶನವನ್ನು ಕೊಡ್ತಾನೆ. ತನ್ನ ತಂದೆಗಿಂತ ಅಥವಾ ತನ್ನ ತಾತನಿಗಿಂತ ಒಂದು ಸ್ಥಾನ ಹೆಚ್ಚಾಗಿ ಆತ ಕೂತ್ಕೋಬೇಕು, ಆ ಒಂದು ಲೆವೆಲ್ ಅಲ್ಲಿ ಅವನು ಇರಬೇಕು ಅಂತ ಧ್ರುವ ಮಹಾರಾಜ ಕೇಳ್ಕೊಂಡಾಗ ಅದೇ ಕಾರಣಕ್ಕೆ ಅವನು ತಪಸ್ಸನ್ನ ಮಾಡ್ದ. ಆದ್ರೆ ಯಾವಾಗ ನಾರಾಯಣನ ದರ್ಶನ ಆಯ್ತು ಧ್ರುವ ಮಹಾರಾಜನ್ಗೆ, ಅವನಲ್ಲಿದ್ದ ಎಲ್ಲಾ ಬೇಡಿಕೆಗಳು ಹೋಯ್ತು. ಯಾಕಂತ ಹೇಳಿದ್ರೆ ಭಗವಂತನ ಕೃಪೆ, ಆತನ ದರ್ಶನ ಮತ್ತೆ ಅವನ ಪಾದಾರವಿಂದಗಳಿಗೆ ಸೇವೆಯನ್ನ ಸಲ್ಲಿಸೋದು, ಇದೇ ಒಬ್ಬ ಭಕ್ತನ ನಿಜವಾದ ಗುಣ ಆಗಿರ್ಬೇಕು. ನಾನು ನಿನ್ನ ನೋಡೋಕ್ಕಿಂತ ಮುಂಚೆ ಏನೇನೋ ಆಸೆಗಳನ್ನ ಹೊತ್ಕೊಂಡಿದ್ದೆ, ಆದ್ರೆ ನನಗೆ ಈಗ ಯಾವ ಆಸೆಗಳೂ ಇಲ್ಲ, ಎಲ್ಲ ಮಾಯವಾಗಿದೆ. ನಿನ್ನ ಪಾದಾರವಿಂದಗಳಿಗೆ ನಿತ್ಯ ಸೇವೆಯನ್ನ ಸಲ್ಲಿಸೋದೇ ನನ್ನ ಒಂದು ಇನ್ಮುಂದೆ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಾನು ಯಾವ ಕೋರಿಕೆಗಳನ್ನು ಇಟ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಸೊ ನಾವು ಈ ಲೌಕಿಕ ಜಗತ್ತಿನಲ್ಲಿ ಭಗವಂತನಲ್ಲಿ ಕೆಲವು ಪ್ರಾರ್ಥನೆಗಳನ್ನ ಕೇಳ್ತೇವೆ. ನನಗೆ ಆ ಕೆಲಸ ಕೊಡು, ಇಷ್ಟು ದುಡ್ಡು ಕೊಡು, ನನ್ನ ಆರೋಗ್ಯ ಚೆನ್ನಾಗಿರಿಸು ಅಂತೆಲ್ಲ ಕೇಳ್ತೀವಿ. ಒಂದು ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಈಗ ಏನ ಅನ್ಭವಿಸ್ತಿದೀವಿ, ಸುಖ ಮತ್ತೆ ದುಃಖ, ಇವೆಲ್ಲವೂ ಕೂಡ ನಮ್ಮ ಪೂರ್ವ ಜನ್ಮಗಳ ಆಧಾರಿತಗಳ ಮೇಲೆ. ಸುಖ ಆಗ್ಲಿ ದುಃಖ ಆಗ್ಲಿ ಎಲ್ಲವೂ ಕೂಡ ಪೂರ್ವ ನಿಶ್ಚಿತ. ನಾವೇನು ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಹೋದ ಜನ್ಮಗಳಲ್ಲಿ ಮಾಡಿರ್ತೀವಿ ಅವೆಲ್ಲವನ್ನ ಈಗ ಅನ್ಭವಿಸ್ತಾ ಇರ್ತೇವೆ. ಅದರ ಸಲುವಾಗಿ ನಮಗೆ ಪುಣ್ಯ ಆದ್ರೆ ಸುಖಗಳನ್ನ ಕೊಡ್ತಾನೆ, ಪಾಪ ಮಾಡಿದ್ರೆ ಕಷ್ಟಗಳನ್ನ ಕೊಡ್ತಾನೆ ಭಗವಂತ. ಇದೆಲ್ಲದರ ನಡುವೆಯೂ ಕೂಡ ನಾವು ಕೆಲವೊಂದು ಬೇಡಿಕೆಗಳನ್ನ ಭಗವಂತನ ಮುಂದೆ ಇಡ್ತೀವಿ. ನನಗೆ ಅಷ್ಟು ಹಣ ಕೊಡು, ಇಷ್ಟು ಕೆಲಸ ಕೊಡು, ನನಗೆ ಅದನ್ನ ಮಾಡು, ಇದನ್ನ ಮಾಡು ಅಂತ. ಸೊ ನಾವಿಲ್ಲಿ ಡೈರೆಕ್ಟ್ ಆಗಿ ಭಗವಂತನ ಜೊತೆಗೆ ವ್ಯಾಪಾರಕ್ಕೆ ಹೇಳಿದೀವಿ. ಒಬ್ಬ ಜೀವಿ ಅಂದ್ರೆ ಆತ್ಮನ ನಿಜವಾದ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಭಗವಂತನ ನಾಮಸ್ಮರಣೆಯ ಮಾಡೋದು, ಭಗವಂತನ ಬಗ್ಗೆ ಯೋಚನೆ ಮಾಡೋದು. ಆತ್ಮಕ್ಕೆ ಅದೇ ಆಹಾರ. ಜೀವಿಯ ಒಂದು ನಿಜವಾದ ಸ್ವರೂಪ ಏನು ಅಂತ ಹೇಳಿದ್ರೆ, ಭಗವಂತನಿಗೆ ನಿತ್ಯ ಸೇವಕನಾಗಿ ಇರೋದು. ನಾವೆಲ್ಲರೂ ಭಗವಂತನ ಸೇವಕರು. ಸೇವಕರಾಗಿ ನಾವು ಭಗವಂತನಲ್ಲಿ ಏನನ್ನ ಕೇಳ್ಕೋಬೇಕು? ಒಂದು, ಆತನ ಕೃಪೆಯನ್ನ ಕೇಳ್ಕೊಬೇಕು. ಎರಡನೇದಾಗಿ ಆತನ ಅನುಗ್ರಹ ಕೇಳ್ಕೊಬೇಕು. ಮೂರನೇದಾಗಿ ನಮ್ಮ ಮನಸ್ಸು ಸದಾ ಭಕ್ತಿಭಾವದಲ್ಲಿ ಇದ್ದು ಆತನ ಪಾದಾರವಿಂದಗಳಿಗೆ ಸೇವೆಯನ್ನ ಸಲ್ಲಿಸೋದು. ಇದೇ ಒಂದು ಉದ್ದೇಶದಿಂದ ನಾವು ಅವನಲ್ಲಿ ಪ್ರಾರ್ಥನೆ ಮಾಡಬೇಕು. ಇವನ್ನ ಬಿಟ್ಟು ಬೇರೆ ಏನನ್ನು ನಾವು ಭಗವಂತನಲ್ಲಿ ಕೇಳಬಾರ್ದು. ದುಡ್ಡು ಕೇಳಿದ್ರಿ, ದುಡ್ಡು ಬಂತು, ನೆಕ್ಸ್ಟ್ ಮಿನಿಟ್ ಅದು ಮಾಯ ಆಗತ್ತ. ದುಡ್ಡು ಖಾಲಿ ಆಗೋವರೆಗೂ ಮಾತ್ರ ನೀವು ಅದನ್ನ ಯೂಸ್ ಮಾಡಬೇಡ್ರಿ. ಆರೋಗ್ಯ, ಈ ದೇಹ ಇರೋವರೆಗೂ ಮಾತ್ರ ನೀವು ಆರೋಗ್ಯವನ್ನ ಪಡ್ಕೋಬಹುದು. ಅಷ್ಟೇ ಆಯ್ತು. ಕೆಲಸ ರಿಸೈನ್ ಮಾಡಿ ಈಗ ಲೇ ಆಫ್ ಅದು ಇದು ಎಲ್ಲ ಆಗ್ತಿರೋದ್ರಿಂದ ನೀವು ಆಫೀಸಲ್ಲಿ ಇರೋ ತನಕ ಮಾತ್ರ ಆ ಕೆಲಸ, ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಸೊ ನಾವು ಯಾವಾಗ ಭಗವಂತನ ಮೇಲೆ ಡಿಪೆಂಡ್ ಆಗಿರ್ತೀವಿ, ಅವನು ನಮ್ಮನ್ನ ಕಾಪಾಡ್ತಾ ಬರ್ತಾನೆ. ನಾವು ಅವನ ಹತ್ರ ಏನೋ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಅವನು ನಮಗೆ ಏನು ಅವಶ್ಯಕತೆ ಇದೆ ಅದನ್ನ ಸಮಯಕ್ಕೆ ತಕ್ಕ ಹಾಗೆ ಎಲ್ಲವನ್ನ ಕೊಡ್ತಾ ಹೋಗಿದ್ದಾನೆ. ನೀವು ಈ ಹಿಂದೆ ನಿಮ್ಮ ಜೀವನದಲ್ಲೇ ಕೆಲವೊಂದು ಘಟನೆಗಳನ್ನ ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಏನ್ ಬೇಕಾಗಿತ್ತು, ಆದ್ರೆ ಭಗವಂತ ಏನ್ ಕೊಟ್ಟ, ಆಗ್ಲೇ ನಿಮ್ಗೆ ಉತ್ತರವನ್ನ ನೀವೇ ತಿಳ್ಕೊಳ್ತಾ ಹೋಗ್ಬೋದು. ಭಗವಂತನ ಹತ್ರ ನಾವು ಕೇಳ್ಕೋಬೇಕಾಗಿರೋದು, ಪ್ರಭು ನನ್ನ ಮನಸ್ಸು ಎಲ್ಲಿಗೂ ಯಾವ ಕಡೆಗೂ ಹೋಗದೆ ಭಕ್ತಿ ಭಾವದಿಂದ ನಿನ್ನ ಪಾದಾರವಿಂದಗಳಿಗೆ ಇರಬೇಕು, ಜ್ಞಾನವನ್ನ ಕೊಡು, ಗುರುವಿನ ಒಂದು ಮಾರ್ಗದರ್ಶನವನ್ನ ಅನುಸರಿಸೋದಕ್ಕೆ ನನಗೆ ಶಕ್ತಿಯನ್ನ ಕೊಡು. ಇವೆಲ್ಲವನ್ನ ಮಾತ್ರ ನಾವು ಭಗವಂತನಲ್ಲಿ ಕೇಳಬೇಕು. ಯಾವುದೇ ಆಸ್ತಿ ಆಗ್ಲಿ, ಐಶ್ವರ್ಯವಾಗ್ಲಿ, ಏನನ್ನ ಕೂಡ ನಾವು ಭಗವಂತನಲ್ಲಿ ಕೇಳ್ಕೋಬಾರ್ದು. ಇವನ್ನೆಲ್ಲ ಕೊಟ್ಟು ಕೂಡ ನೀವು ಅದೇ ಅಹಮ್ಮಿಂದ ಅವನ ಮುಂದೆಯೇ ವರ್ತಿಸಕ್ಕೆ ಶುರು ಮಾಡಿದ್ರೆ ಹೀಗೆ ಅನ್ನೋಷ್ಟರಲ್ಲಿ ಅವನು ಎಲ್ಲವನ್ನ ವಾಪಸ್ ತಗೋಬಿಡ್ತಾನೆ. ನಿಮಗೆ ಅಂತ ಕೊಟ್ಟವನು ಯಾವ ಕ್ಷಣದಲ್ಲಿ ಹೇಗೆ ಬೇಕಾದ್ರೂ ನೀವು ಅವನ ಮುಂದೆ ಅಹಂ ಅನ್ನೋದು ತೋರಿಸಿದ್ರೆ ಯಾವ ಕ್ಷಣದಲ್ಲಿ ಹೇಗೆ ಬೇಕಾದ್ರೂ ಅವೆಲ್ಲವನ್ನ ಕಿತ್ಕೋತಾನೆ. ಸೊ ಯೋಚನೆ ಮಾಡಿ, ಈ ಲೌಕಿಕ ಜೀವನಕ್ಕೆ ಅಂತ ಬಂದ ಮೇಲೆ ನಾವು ಪಡಬೇಕಾಗಿರುವಂತಹ ಕಷ್ಟ ಸುಖಗಳು ನಮ್ಮ ಪೂರ್ವ ಜನ್ಮದ ಆಧಾರಿತೆಯ ಮೇಲೆಯೇ. ನಾವಿಲ್ಲಿ ಏನೂ ಬೇಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಭಗವಂತ ಸಮಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ನಮಗೆ ಪ್ರಸಾದಿಸ್ತಾನೆ ಇರ್ತಾನೆ. ಕೇವಲ ಅವನ ಕೃಪೆ, ಅವನ ಮೇಲಿನ ಭಕ್ತಿ ಹೆಚ್ಚಾಗಬೇಕು ಅನ್ನೋ ಬೇಡಿಕೆಗಳೇ ಇರಬೇಕು ಹೊತ್ತು ನನಗೆ ಅದು ಬೇಕು ಇದು ಬೇಕು ಅಂತಲ್ಲ. ಆಸ್ತಿ ಕೇಳ್ತೀರಾ, ಐಶ್ವರ್ಯ ಕೇಳ್ತೀರಾ, ಇವೆಲ್ಲವೂ ಯಾವ ಕ್ಷಣಕ್ಕೆ ಬೇಕಾದ್ರೂ ಮಾಯ ಆಗ್ಬೋದು. ಒಂದು ಭೂಕಂಪ ಆದ್ರೆ ಸಾಕು, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲವೂ ಹೊರಟೋಗುತ್ತೆ. ನಮ್ಮ ದೇಹವೇ ಶಾಶ್ವತ ಅಲ್ಲ, ಇನ್ನು ಬೇಡ್ಕೊಂಡಂತಹ ವರಗಳು ಶಾಶ್ವತ ಅಂತ ನೀವು ಹೇಗೆ ನಂಬ್ತೀರಾ? ಇದನ್ನ ಡೀಪ್ ಆಗಿ ಆಲೋಚನೆ ಮಾಡೋದಕ್ಕೆ ನೀವು ಶುರು ಮಾಡಿ. ಭಗವಂತನ ಜೊತೆ ಯಾವಾಗ್ಲೂ ಸರಿ ಬಿಸ್ನೆಸ್ ಮಾಡಬಾರ್ದು. ಆತ ಓನರ್, ನಾವು ಸರ್ವೆಂಟ್ಸ್, ಸೇವಕರು ನಾವು ಅಷ್ಟೇ. ಅವನ ಭಕ್ತಿ ಮಾಡೋದಕ್ಕೆ ಮಾತ್ರ ನಾವು ಬಂದಿರೋದು. ಅದನ್ನ ಮಾಡಿ ವಾಪಸ್ ಅಲ್ಲಿಗೆ ಹೊರಟೋಗ್ಬೇಕು ನಾವು. ಆ ತರ ಕೆಲ್ಸಗಳನ್ನ ಮಾಡಿ, ಯಾವಾಗ್ಲೂ ಇಲ್ಲೇ ಇರುವಂತ ಕೆಲ್ಸಗಳನ್ನ ಮಾಡೋದ್ ಬೇಡ. ಈ ಭೂಮಿಯನ್ನ ಭಗವಂತ ದುಃಖಾಲಯಂ ಅಂತ ಹೇಳಿದಾನೆ. ಇಲ್ಲಿಗೆ ಬಂದ್ಮೇಲೆ ದುಃಖಗಳು ಸಹಜ, ಹಾಗೇನೆ ಅಶಾಶ್ವತಂ ಅಂತ ಕೂಡ ಹೇಳಿದಾನೆ. ಈ ದುಃಖಗಳು ಕೂಡ ಶಾಶ್ವತ ಅಲ್ಲ, ಈ ಭೂಮಿ ಕೂಡ ಶಾಶ್ವತ ಅಲ್ಲ ಅಂತ ಭಗವಂತನೇ ಹೇಳ್ತಾನೆ. ದುಃಖಾಲಯಂ ಅಶಾಶ್ವತಂ, ಈ ದುಃಖ ಶಾಶ್ವತವಲ್ಲ. ಕಷ್ಟ ಮತ್ತೆ ಸುಖಗಳು ಮಳೆಗಾಲ ಮತ್ತೆ ಚಳಿಗಾಲ ಬಂದು ಹೋಗೋ ಹಾಗೆ ಬಂದು ಹೋಗ್ತಾ ಇರುತ್ತೆ. ಆದ್ರೆ ಅಂತ ಸಮಯದಲ್ಲೂ ಕೂಡ ಸ್ಥಿತ ಪ್ರಜ್ಞೆಯಲ್ಲಿ ಯಾರಿರ್ತಾನೆ ಅವನು ನಿಜವಾದ ಯೋಗಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಷ್ಟೇ ಅಲ್ದಿರ ಭಗವಂತನಲ್ಲಿ ಏನನ್ನ ಒಬ್ಬ ಭಕ್ತ ಕೇಳ್ತಾನೆ ಅನ್ನೋದ್ರ ಬಗ್ಗೆ ಭಾಗವತದ ಈ ಶ್ಲೋಕದಲ್ಲಿ ಉತ್ತರವನ್ನ ಹೀಗೆ ನೀಡ್ತಾ ಹೋಗ್ತಾನೆ. ನನಗೆ ಯಾರ ವಿಷಯದಲ್ಲಾದರೂ ಸಂತುಷ್ಟಿ ಉಂಟಾದರೆ ಅಂತವನಿಗೆ ಸಾಧಿಸಲು ಕಷ್ಟವಾದದ್ದು ಯಾವುದೂ ಇಲ್ಲ ಎಂಬುದು ನಿಜ. ಆದರೂ ನನ್ನಲ್ಲಿ ಅನನ್ಯವಾದ ಸ್ಥಿರ ಮನಸ್ಸುಳ್ಳ ಶುದ್ಧ ಭಕ್ತನು ಭಕ್ತಿ ಸೇವೆಯಲ್ಲಿ ಮಗ್ನನಾಗುವ ಅವಕಾಶ ವಿನ ಬೇರೆ ಏನನ್ನೂ ನನ್ನಲ್ಲಿ ಕೇಳುವುದಿಲ್ಲ. ಇಲ್ಲಿ ಸ್ವತಃ ವಿಷ್ಣುವೇ ದೇವತೆಗಳಿಗೆ ಹೇಳ್ತಿದ್ದಾನೆ, ಒಬ್ಬ ಭಕ್ತನಾದವನು ತನ್ನ ಮನಸ್ಸನ್ನ ನನ್ನಲ್ಲಿ ಅಂದ್ರೆ ವಿಷ್ಣುವಲ್ಲಿ ಸ್ಥಿತಪ್ರಜ್ಞೆಯಲ್ಲಿ ಇರಿಸಿಕೊಳ್ಳಲು ಬಯಸುವವನು, ಬೇಡಿಕೆಯನ್ನು ಇಡುವವನು ಮಾತ್ರ ಶುದ್ಧ ಭಕ್ತನಾಗಿರ್ತಾನೆ. ಲೌಕಿಕ ಜೀವನದಲ್ಲಿ ಕೇಳುವಂತಹ ಆಸೆಗಳನ್ನ ಯಾರು ಕೇಳ್ತಾನೆ ಅವನು ನನ್ನ ಭಕ್ತ ಆಗೋದಿಲ್ಲ. ಇಟ್ ಮೀನ್ಸ್ ನಿಸ್ವಾರ್ಥ ಭಕ್ತಿ ಭಾವ ಭಗವಂತನಿಗೆ ಇಷ್ಟವಾಗುತ್ತೆ, ಸ್ವಾರ್ಥ ಭಕ್ತಿ ಭಾವ ಅಲ್ಲ. ಇಷ್ಟೆಲ್ಲ ನೋಡಿದ್ಮೇಲೂ ಕೂಡ ನೀವು ಭಗವಂತನಲ್ಲಿ ಏನಾದರೂ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಲೈನ್ಸ್ ಅನ್ನ ಹೇಳಿ ಮಲ್ಕೊಳ್ಳಿ. ಭಗವಂತ, ಎಲ್ಲವೂ ನೀನೆ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನಗಾಗಿ, ಎಲ್ಲವೂ ನಿನಗೋಸ್ಕರ. ನೀ ಕೊಟ್ಟಂತಹ ಜೀವ ನಿನ್ನ ಸೇವೆಗೆ ಮಾತ್ರ ಅಂಕಿತ. ಜೀವ ನಿಂದು, ಜೀವನ ನಿಂದು. ನೀನು ಸೂತ್ರಧಾರಿ, ನಾನು ಪಾತ್ರಧಾರಿ. ಈ ಜೀವ ನಿನ್ನ ಜವಾಬ್ದಾರಿ. ನನ್ನೊಳಗಿರುವ ನಿನಗೆ ನನಗೇನು ಬೇಕು ಅನ್ನೋದು ನನಗಿಂತ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ದರಿಂದಾಗಿ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗ್ತೇನೆ. ನೀನು ಈ ಜೀವನದಲ್ಲಿ ಏನು ಬೇಕಾದರೂ ಮಾಡ್ಕೋ, ಯಾಕಂದ್ರೆ ಇದು ನೀ ಕೊಟ್ಟಂತಹ ಜೀವ. ನನಗೆ ಜ್ಞಾನ ಭಿಕ್ಷೆಯನ್ನ ನೀಡು. ಅದಕ್ಕೆ ಅರ್ಹನಾಗಿದ್ದರೆ ಮಾತ್ರ ನನಗೆ ಜ್ಞಾನ ಭಿಕ್ಷೆಯನ್ನ ನೀಡು. ಹಾಗೆಯೇ ನನ್ನ ಮನಸ್ಸು ವಿಚಲಿತಗೊಳ್ಳದೆ ನಿನ್ನ ಪಾದ ಚರಣಗಳಲ್ಲಿ ಸದಾ ಇರಬೇಕು. ಹಾಗೆ ನನಗೆ ಅನುಗ್ರಹ ನೀಡು ಅಂತ ಮಲ್ಕೊಳ್ಳಿ. ಹೀಗೆ ಒಂದು ವಾರ ಅಥವಾ ಒಂದು ತಿಂಗಳು ಹೀಗೆ ರಾತ್ರಿ ಮಲಗೋದಿಂತ ಮುಂಚೆ ಈ ಲೈನ್ಸ್ ಅನ್ನ ಹೇಳ್ಕೊಂಡು ಮಲಗಿ. ಆಗ ನಿಮಗೆ ಗೊತ್ತಾಗತ್ತೆ ಭಗವಂತನಲ್ಲಿ ಏನನ್ನ ಬೇಡ್ಕೋಬೇಕು, ಏನನ್ನ ಬೇಡ್ಕೋಬಾರ್ದು ಅಂತ. ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಭಗವಂತನ ಹತ್ರ ಈ ಲೌಕಿಕ ಪ್ರಪಂಚಕ್ಕೆ ಏನು ಬೇಕು ಅದನ್ನ ಕೇಳೋದ್ರಿಂದ ಏನಾದ್ರೂ ಉಪಯೋಗ ಇದೆ ಅಂತ ನೀವ್ ಅನ್ಕೊಂಡ್ರೆ
ಧಾರಾಳವಾಗಿ ಬೇಡ್ಕೊಳ್ಳಿ. ಭಗವಂತ ಕೊಟ್ಟಿಲ್ಲ ಅಂದಾಗ ಅವನನ್ನು ಬಯ್ಯೋ ಅಧಿಕಾರ ಮಾತ್ರ ನಿಮಗಿರಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇಂತಹ ವಿಡಿಯೋಗಳನ್ನ ಪದೇ ಪದೇ ನೋಡಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.